ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಉಪಯೋಗ ಆಗುವಂತಹ ಹೋಮ್ ಅಂಡ್ ಕಿಚನ್ ಕ್ಲೀನಿಂಗ್ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಅಡುಗೆ ಮನೆ ಅಂತ ಬಂದ ಕೂಡಲೇ ಗ್ರೀಸಿ ಆಗಿರುವಂತಹ ಆಯಿಲ್ ಬಾಟಲ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಎಷ್ಟೇ ಜಡ್ಡಾಗಿರುವಂತಹ ಆಯಿಲ್ ಬಾಟಲ್ಸ್ ಆದ್ರೂ ಕೂಡ ವಿತಿನ್ ಮಿನಿಟ್ಸ್ ಅಲ್ಲೇ ಕ್ಲೀನ್ ಮಾಡ್ಕೊಳ್ಬಹುದು. ಮೈಕ್ರೋವೇವ್ ಇರ್ಬೋದು, ಕೆಟಲ್ ಇರ್ಬೋದು, ಮತ್ತೆ ಬಾತ್ರೂಮ್ಗೆ ಸಂಬಂಧಪಟ್ಟಿರುವಂತಹ ಟ್ಯಾಪ್ಸ್ ಎಲ್ಲ ಏನಿರುತ್ತೆ ಇದನ್ನೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬಹುದು ಅನ್ನೋದನ್ನ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಹಾರ್ಡ್ ವಾಟರ್ ಪ್ರಾಬ್ಲಮ್ ಇರುವಂತವ್ರು ತುಂಬಾ ರೀತಿಯಾಗಿರುವಂತಹ ಸಮಸ್ಯೆಗಳನ್ನ ಕಿಚನ್ ಅಲ್ಲಿ ಇರ್ಬೋದು, ಮನೆಯಲ್ಲಿ ಫೇಸ್ ಮಾಡ್ತಾ ಇರ್ತೀವಿ. ಸೊ ಅದೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಹೊಸ ಮಾಫ್ನ ತಗೊಂಡಾಗ ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬಹುದು ಅನ್ನೋದನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಿರ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ, ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೂ ಕೂಡ ಸಪೋರ್ಟ್ ಮಾಡಿ. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಟಿಪ್ ನಂಬರ್ 1, ಸಾಮಾನ್ಯವಾಗಿ ಈ ರೀತಿ ಬೆಳ್ಳಿ ಪಾತ್ರೆಗಳ ಮೇಲೆ ಅಥವಾ ನಾರ್ಮಲ್ ಆಗಿ ಹಿತ್ತಾಳೆ ತಾಮ್ರದ ಪಾತ್ರೆಗಳೆಲ್ಲ ಇರುತ್ತೆ ಅಲ್ವಾ, ಅದ್ರ ಮೇಲೆ ಈ ರೀತಿ ಬ್ಲಾಕ್ ಆಗಿರುವಂತಹ ಚುಕ್ಕೆಗಳನ್ನದು ಆಗಿರುತ್ತೆ. ನಾನು ತುಂಬಾ ವಿಧಗಳಲ್ಲಿ ಪೂಜಾ ರೂಮ್ ಪಾತ್ರೆಗಳನ್ನ ಕ್ಲೀನ್ ಮಾಡ್ತಾ ಇರ್ತೀನಿ. ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಅದು ಕರೆಕ್ಟಾಗಿ ಸಕ್ಸಸ್ ಆಯ್ತು ಅಂದ್ರೆ ಮಾತ್ರ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರೀಸೆಂಟ್ ಆಗಿ ಒಂದು ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ ನಾನು ಉಪಯೋಗಿಸಬೇಕಾದ್ರೆ ಆ ಒಂದು ಕೆಮಿಕಲ್ ರಿಯಾಕ್ಷನ್ ಇಂದ ಈ ರೀತಿ ಬ್ಲಾಕ್ ಕಲರ್ ಮಾರ್ಕ್ಸ್ ಅನ್ನೋದು ಆಗಿದೆ. ಇದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ವಿಭೂತಿನ ಯೂಸ್ ಮಾಡಿ ನೋಡಿದೆ. ಬಟ್ ವಿಭೂತಿನ ಯೂಸ್ ಮಾಡೋದ್ರಿಂದ ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ತುಂಬಾ ಗಾಢವಾಗಿರುವಂತ ಕೆಮಿಕಲ್ ರಿಯಾಕ್ಷನ್ ಆಗಿರುವಂತ ಮಾರ್ಕ್ಸ್ ಎಲ್ಲ ಏನಿರುತ್ತೆ ಅದು ಹೋಗಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಲಿಕ್ವಿಡ್ ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ, ರೂಪೆರಿ ಲಿಕ್ವಿಡ್ ಅನ್ನೋದು ನಿಮಗೆ ಸಿಗುತ್ತೆ ಅಲ್ವಾ. ಸೇಮ್ ರೂಪೆರಿ ಲಿಕ್ವಿಡ್ ನಾನಿಲ್ಲಿ ಕೇವಲ ಒಂದು 2 ಡ್ರಾಪ್ ಅಷ್ಟು ಹಾಕೊಂಡು ಜಸ್ಟ್ ಒಂದೇ ಫಿಂಗರ್ ಸಹಾಯದಿಂದ ಉಜ್ಜುತ್ತಾ ಇದ್ದೀನಿ ನೋಡಿ. ಈ ರೀತಿ ಜಸ್ಟ್ ನಾನು ಕೈಯಲ್ಲೇ ಒಂದು ಫಿಂಗರ್ ಸಹಾಯದಿಂದ ಜಸ್ಟ್ ವೈಪ್ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ರೆ ಮಾರ್ಕ್ಸ್ ಅನ್ನೋದೆಲ್ಲ ಕೂಡ ರಿಮೂವ್ ಆಗ್ತಾ ಇರುತ್ತೆ. ಸೊ ಮಾರ್ಕ್ಸ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ರೂಪೆರಿ ಲಿಕ್ವಿಡ್ನ ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಎಲ್ಲದಕ್ಕೂ ಕೂಡ ನಾನು ಈ ಒಂದು ಲಿಕ್ವಿಡ್ನ ಹಾಕಿ ಈ ರೀತಿ ಎಲ್ಲದನ್ನ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲೂ ಕೂಡ ಕಪ್ಪು ಮಚ್ಚೆ ಅನ್ನೋದೇ ಇಲ್ಲ. ಇದು ಇನ್ನೂ ಚೆನ್ನಾಗಿ ಶೈನಿಂಗ್ ಬರಲಿ, ಕಪ್ಪುಗಾಗ್ದಿರ ಇರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ವಿಭೂತಿ ಪೌಡರ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ನಿಮಗೆ ಗ್ರೋಸರಿ ಶಾಪ್ಸಲ್ಲೆಲ್ಲ ವಿಭೂತಿ ಪೌಡರ್ ಅನ್ನೋದು ಸಿಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಈ ರೀತಿ ಎಲ್ಲದಕ್ಕೂ ಅಪ್ಲೈ ಮಾಡಿ ನಾರ್ಮಲ್ ವಾಟರಿಂದನೇ ನೀಟಾಗಿ ತೊಳ್ಕೊಂಬರೋದಷ್ಟೇ. ಯಾವುದೇ ಮೆಥಡಲ್ಲಿ ಪೂಜಾ ಐಟಮ್ಸ್ನ ಕ್ಲೀನ್ ಮಾಡಿದ್ರು ಕೂಡ ಇಮ್ಮಿಡಿಯೇಟಾಗಿ ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನ್ ಮಾಡಿಬಿಡಿ. ಇಲ್ಲ ಅಂದರೆ ಹಾರ್ಡ್ ವಾಟರ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ವಾಟರ್ ಮಾರ್ಕ್ಸ್ ಅನ್ನೋದು ಆಗ್ತಾ ಇರುತ್ತೆ. ನೋಡಿ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಟಿಪ್ ನಂಬರ್ 2, ಸಾಮಾನ್ಯವಾಗಿ ನಾವು ಫ್ಲೋರ್ ಕ್ಲೀನಿಂಗ್ಗೋಸ್ಕರ ಮಾಪ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಈ ರೀತಿ ಮಾಫು ಹೊಸದು ತೊಗೊಂಡು ಬಂದಾಗ ನಾವು ಡೈರೆಕ್ಟಾಗಿ ನೆಲನ ಒರೆಸೋದಾದರೆ ಸ್ಟಾರ್ಟಿಂಗು ಸ್ವಲ್ಪ ದಿನಗಳವರೆಗೂ ಕೂಡ ನಾವು ಯಾವ ರೀತಿ ಮಾಫ್ನ ಮಾಡ್ತೀವೋ, ಅಂದರೆ ಆ ಕಡೆ ಈ ಕಡೆ ಯಾವ ರೀತಿ ಲೈನ್ಸ್ ಥರ ಎಳಿತೀವೋ ಅದೇ ರೀತಿ ಮಾರ್ಕ್ಸ್ ಅನ್ನೋದು ನೆಲದ ಮೇಲೂ ಕೂಡ ಕಾಣಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ರೀತಿ ನಾವು ನೀರಲ್ಲಿ ಮಾಫ್ನ ಹಿಂಡ್ಕೊಂಡು ಈ ರೀತಿ ನೆಲ ಒರೆಸ್ತಾ ಇರ್ತೀವಲ್ವಾ, ನೆಲ ಒರೆಸಿದಾದ್ಮೇಲೆ ಅಬ್ಸರ್ವ್ ಮಾಡಿದ್ರೆ ಆ ಮಾರ್ಕ್ಸ್ ಎಲ್ಲ ಏನಿರುತ್ತೆ ಅಂದರೆ ನಾವು ಯಾವ ಕಡೆ ಮಾಫ್ನ ಟರ್ನ್ ಮಾಡಿರ್ತೀವೋ ಅದೇ ಕಡೆ ಮಾರ್ಕ್ಸ್ ನೋಡಿ ಈ ರೀತಿ ಎಲ್ಲನೂ ಆಗಿರುತ್ತೆ. ಇದು ಪೂರ್ತಿ ಒಣಗಿದ ಮೇಲೂ ಕೂಡ ಇದೇ ರೀತಿ ಕಾಣಿಸ್ತಾ ಇರುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಸಿಂಪಲ್ ಆಗಿರುವಂಥ ಆ್ಯಕ್ನ ಟ್ರೈ ಮಾಡ್ತಾ ಇದ್ದೀನಿ. ನಾನು ತೊಗೊಂಡಿರುವಂಥ ಒಂದು ಕ್ಲಾತ್ ಬಂದು ದಿವಾನದ್ದು ದಿಂಬುಗಳೆಲ್ಲ ಬರುತ್ತೆ ಅಲ್ವಾ, ಸೈಡ್ಸಲ್ಲಿ ಇಡ್ತೀವಲ್ವಾ, ಅದರ ಕವರು. ಅದನ್ನು ನಾನು ತೊಗೊಂಡು ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿರೋವಂಥದ್ದನ್ನು ಜಸ್ಟ್ ಇದಕ್ಕೆ ಹಾಕೊಳ್ಳೋದಷ್ಟೇ. ದಿಂಬು ಕವರ್ ಆಗಿರೋದ್ರಿಂದ ಇದರಲ್ಲೇ ದಾರ ಕೂಡ ಇರುತ್ತೆ. ನಮಗೆ ಎಷ್ಟು ಟೈಟ್ ಬೇಕೋ ಲೂಸ್ ಬೇಕೋ ನೋಡಿಕೊಂಡು ಈ ರೀತಿಯಾಗಿ ಕಟ್ಕೊಳ್ಬೋದು. ನಾನು ಈ ರೀತಿಯಾಗಿ ಆ ಒಂದು ಮಾಫ್ಗೆ ಹಾಕ್ಬಿಟ್ಟು ಈ ರೀತಿ ಗಟ್ಟಿಯಾಗಿ ಕಟ್ಕೊಂಡಿದ್ದೀನಿ. ಈಗ ಮಾಫ್ಗೂ ಕೂಡ ಮಾಸ್ಕ್ ಹಾಕುವಂತಹ ಟೈಮ್ ಬಂದಿದೆ. ಈ ರೀತಿ ಮಾಸ್ಕ್ ಹಾಕಿದಾದ್ಮೇಲೆ ನೀಟಾಗಿ ನೀರಲ್ಲಿ ಹಿಂಡ್ಕೊಂಡು ಒರೆಸೋದ್ರಿಂದ ನಿಮ್ಗೆ ಎಲ್ಲೂ ಕೂಡ ವಾಟರ್ ಮಾರ್ಕ್ಸ್ ಅನ್ನೋದು ಕಾಣಲ್ಲ. ನೆಲನ ನೀಟಾಗಿ ಇದರಲ್ಲಿ ಒರೆಸಿದಾದ್ಮೇಲೆ ಕೂಡ ತೋರಿಸ್ತೀನಿ. ಎಲ್ಲೂ ಕೂಡ ನಿಮಗೆ ಆ ಒಂದು ಲೈನ್ಸ್ ಎಲ್ಲ ಏನಿರುತ್ತೆ ಆ ರೀತಿ ಎಲ್ಲೂ ಕೂಡ ಕಾಣಲ್ಲ. ನೋಡ್ತಾ ಇದ್ದೀರಲ್ವಾ, ತುಂಬ ಬ್ರೈಟ್ ಆ್ಯಂಡ್ ಶೈನಿಯಾಗಿ ಫ್ಲೋರ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಈ ಒಂದು ಐಡಿಯಾ ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ. ಟಿಪ್ ನಂಬರ್ 3, ಇದು ಕೆಟಲ್ಗೆ ಸಂಬಂಧಪಟ್ಟಿರುವಂಥದ್ದು. ನೀರನ್ನ ಕಾಯಿಸ್ಕೊಳ್ಳೋದಕ್ಕೋಸ್ಕರ ಕೆಟಲ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಮೇ ಬಿ ಈಗ ಸಮ್ಮರ್ ಆಗಿರೋದ್ರಿಂದ ತುಂಬ ಜನ ಕಡಿಮೆ ಮಾಡಿರ್ಬೋದು, ಬಟ್ ಬೇಕು ಅಂದಾಗ ಕೆಟಲಲ್ಲಿ ಕಾಯಿಸ್ಕೊಳ್ತಾ ಇರ್ತೀವಿ. ಈ ರೀತಿ ನೀರು ಕಾಯಿಸುವಂಥ ಕೆಟಲ್ಸು ಸ್ವಲ್ಪ ದಿನಗಳಾದಮೇಲೆ ಒಳಗಡೆ ಸ್ವಲ್ಪ ಮಾರ್ಕ್ಸ್ ಅನ್ನೋದು ಆಗ್ತಾ ಇರುತ್ತೆ. ಕೆಟಲ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಅರ್ಧ ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ. ಅದರಲ್ಲಿರುವಂಥ ರಸನ ಕೆಟಲಲ್ಲಿ ಹಿಂಡ್ಬಿಟ್ಟು ಆ ನಿಂಬೆಹಣ್ಣು ಹೋಳನ್ನ ಕೂಡ ಅದರಲ್ಲೇ ಹಾಕ್ಬಿಟ್ಟಿದ್ದೀನಿ. ಈಗ ನೋಡಿ
ಕೆಟಲ್ನ ಆನ್ ಮಾಡಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗ್ತಾ ಇದೆ. ಬಿಸಿ ಆಗ್ತಾ ಇದು ಚೆನ್ನಾಗಿ ಕುದಿಬೇಕಾದ್ರೆ ಆ ವೇಪರ್ಸ್ ಎಲ್ಲ ಏನಿರುತ್ತೆ ಕೆಟಲ್ ಪೂರ್ತಿ ಹಿಡ್ಕೊಳ್ಳುತ್ತೆ. ಕೆಟಲ್ ಒಳಗಡೆ ಎಷ್ಟೇ ಹಾರ್ಡಾಗಿರೋಂಥ ಮಾರ್ಕ್ಸ್ ಆಗಿದ್ರು ಕೂಡ ಸೊ ಈ ರೀತಿ ನಾವು ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಸ್ಕ್ರಬ್ಬರ್ನ ತೊಗೊಂಡು ಸ್ಕ್ರಬ್ ಮಾಡ್ಕೊಳ್ಬೋದು. ಬಟ್ ಈ ಒಂದು ಕೆಟಲಲ್ಲಿ ಜಾಸ್ತಿ ಮಾರ್ಕ್ಸ್ ಎಲ್ಲನೂ ಆಗದೆ ಇರೋ ಕಾರಣ ಆ ಒಂದು ನಿಂಬೆಹಣ್ಣು ಓಲ್ಡ್ನಿಂದನೇ ಎಲ್ಲ ಕಡೆ ಕೂಡ ನಾನು ಉಜ್ಜಿಬಿಟ್ಟು ನೀರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಗಟ್ಟಿಯಾಗಿರುವಂಥ ಮಾರ್ಕ್ಸ್ ಇದ್ರೂ ಕೂಡ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ವಿತಿನ್ ಮಿನಿಟ್ಸಲ್ಲೇ ನಾವು ಕೆಟಲ್ನ ಕ್ಲೀನ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವಾ, ತುಂಬ ಶೈನಿಯಾಗಿ ಪಳಪಳ ಅಂತ ಹೊಳಿತಾ ಇದೆ. ನಿಮ್ಮನೇಲಿರುವಂಥ ಕೆಟಲ್ ಹಳೇದಾದರೂ ಕೂಡ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ. ನೆಕ್ಸ್ಟು ಕೆಟಲ್ಗೆ ಯೂಸ್ ಮಾಡುವಂಥ ವೈರ್ ಎಲ್ಲ ಏನಿರುತ್ತೆ ಈ ಬೇಸಲ್ಲಿರುವಂಥದ್ದನ್ನೆಲ್ಲ ಕೂಡ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ನೀವು ಡೈಲಿ ಬೇಸಿಸ್ ಮೇಲೆ ಕೆಟಲ್ನ ಯೂಸ್ ಮಾಡೋದಾದ್ರೆ ಡೈರೆಕ್ಟಾಗಿ ಇಡ್ಬೋದು, ಅಥವಾ ನೀವು ರೇರಾಗಿ ಯೂಸ್ ಮಾಡೋದಾದ್ರೆ ಆದಷ್ಟು ಕೆಟಲ್ನ ಡ್ರೈ ಮಾಡಿ ಇಟ್ಕೊಂಡ್ರೆ ಬೆಟರು. ಡೈಲಿ ಬೇಸ್ಡ್ ಮೇಲೆ ಯೂಸ್ ಮಾಡೋದ್ರಿಂದ ನಾನು ಯಾವ ಪ್ಲೇಸಲ್ಲಿ ಇಡ್ತೀನೋ ಆ ಪ್ಲೇಸಲ್ಲಿ ನೀಟಾಗಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಟಿಪ್ ನಂಬರ್ 4, ಆಯಿಲ್ ಬಾಟಲ್ಸ್ ಕಿಚನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಆ ಜಿಡ್ಡಿನಿಂದ ಎಣ್ಣೆ ಬಾಟಲ್ಸ್ ಎಲ್ಲ ಕೂಡ ಜಿಡ್ಡಾಗಿರುತ್ತೆ. ಗ್ರೀಸಿ ಆಗಿರುವಂಥ ಆಯಿಲ್ ಬಾಟಲ್ಸ್ನ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಜಸ್ಟ್ ನಾನು ತೋರಿಸುವಂಥ ವಾಟರಲ್ಲಿ ಡಿಪ್ ಮಾಡಿದ್ರೆ ಸಾಕಾಗುತ್ತೆ. ಫಸ್ಟ್ ನಾನು ಸಿಂಕಲ್ಲಿ ಬಿಸಿ ನೀರನ್ನ ತುಂಬಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಈ ರೀತಿ ಆಯಿಲ್ ಬಾಟಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹಾಟ್ ವಾಟರ್ನ ಯೂಸ್ ಮಾಡಿದ್ರೇ ಬೆಟರು. ಈ ಬಾಟಲ್ಸಲ್ಲೂ ಕೂಡ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಬಾಟಲ್ ಮುಳುಗೋಷ್ಟು ಬಿಸಿ ನೀರನ್ನ ತುಂಬಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ನೀರಲ್ಲಿ ಅಡುಗೆಗೆ ಯೂಸ್ ಮಾಡೋಂಥ ಸೋಡಾ ಅಥವಾ ಕ್ಲೀನಿಂಗ್ ಸೋಡಾನ ಹಾಕ್ಕೊಳ್ಬೋದು. ಹಾಗೆ ಪಕ್ಕದಲ್ಲೂ ಕೂಡ ಸ್ವಲ್ಪ ಸೋಡಾನ ಹಾಕ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ವೆನಿಗರ್ ಮತ್ತು ವಿಮ್ ಲಿಕ್ವಿಡ್ನ ಕೂಡ ಹಾಕ್ಕೊಳ್ಬೇಕಾಗತ್ತೆ. ವೆನಿಗರ್ ಹಾಕಿರುವಂಥ ಕ್ಲಿಪ್ಪಿಂಗ್ಸ್ ನಾನು ಶೂಟ್ ಮಾಡಿಲ್ಲ. ಸೊ ನೀವು ವೆನಿಗರ್ ಇದ್ದರೆ ವೆನಿಗರ್ನ ಹಾಕ್ಕೊಳ್ಳಿ. ವೆನಿಗರ್ ಇಲ್ಲ ಅನ್ನೋದಾದರೆ ನಿಂಬೆಹಣ್ಣು ಜ್ಯೂಸ್ನ ಕೂಡ ನೀರಲ್ಲಿ ಹಾಕ್ಕೊಳ್ಬೋದು. ಈಗ ನೋಡಿ, ಒಂದು 5 ರಿಂದ 10 ನಿಮಿಷ ಬಿಟ್ಬಿಡ್ಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಎಣ್ಣೆ ಬಾಟಲ್ಸ್ ಎಲ್ಲ ಕೂಡ ಜಾಸ್ತಿ ಜಿಡ್ಡಾಗಿದೆ ಅನ್ನೋದಾದರೆ ಒಂದು 20 ನಿಮಿಷ ಬಿಟ್ಟು ಆಮೇಲೆ ಸ್ಟೀಲ್ ಸ್ಕ್ರಬ್ಬರ್ನ ತಗೊಂಡು ಈ ರೀತಿ ಸ್ಕ್ರಬ್ ಮಾಡಿ. ಈ ಒಂದು ನೀರಲ್ಲಿ ನೆನೆಸಿಟ್ಟಿರೋದ್ರಿಂದ ಎಣ್ಣೆ ಬಾಟಲ್ ಮೇಲೆ ಇರುವಂಥ ಜಿಡ್ಡೆಲ್ಲ ಏನಿರುತ್ತೆ ಅದೆಲ್ಲ ಸಾಫ್ಟ್ ಆಗಿರುತ್ತೆ. ಜಸ್ಟ್ ಸ್ಕ್ರಬ್ಬರ್ನ ತಗೊಂಡು ಈ ರೀತಿ ಸ್ಕ್ರಬ್ ಮಾಡ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಕ್ಲೀನ್ ಆಗುತ್ತೆ. ನಾನು ಸ್ಕ್ರಬ್ಬರ್ನ ತಗೊಂಡು ಸ್ಕ್ರಬ್ ಮಾಡಬೇಕಾದ್ರೂ ಕೂಡ ಪಕ್ಕದಲ್ಲಿ ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ನಲ್ಲ ವಿಮ್ ಲಿಕ್ವಿಡು ಮತ್ತು ಅಡುಗೆ ಸೋಡಾ, ಅದರ ಸಹಾಯದಿಂದನೇ ಬಾಟಲ್ ಮೇಲೆ ಎಲ್ಲ ಕೂಡ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿ ಸ್ಕ್ರಬ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ಆಲ್ರೆಡಿ ಅದ್ರ ಮೇಲಿರುವಂಥ ಕೊಳೆ ಎಲ್ಲ ಸಾಫ್ಟ್ ಆಗಿರೋದ್ರಿಂದ ಜಸ್ಟ್ ನಾವು ನಾರ್ಮಲ್ ಆಗಿ ಸ್ಕ್ರಬ್ ಮಾಡಿದ್ರೆ ಸಾಕಾಗುತ್ತೆ. ಇದು ನೋಡಿ ಗಾಜಿನ ಬಾಟ್ಲು. ಇದ್ರೊಳಗಡೆ ನಾವು ಯಾವುದಾದ್ರೂ ಬ್ರಷ್ನ ಕೂಡ ಹಾಕಿ ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಬಟ್ ತಳಭಾಗದಲ್ಲಿ ಕೊಳೆ ಅನ್ನೋದು ಸೇರ್ಕೊಂಡಿದೆ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನೇ ಮನೆಯಲ್ಲಿ ತಯಾರಿಸಿರುವಂತಹ ಒಂದು DIY ಬ್ರಷ್ನ ಉಪಯೋಗಿಸ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಒಳಗಡೆ ಕೂಡ ನಾವು ಬಿಸಿನೀರನ್ನ ಹಾಕಿರೋದ್ರಿಂದ ಒಳಗಡೆ ಇರುವಂಥ ಜಿಡ್ಡೆಲ್ಲ ಕೂಡ ಕ್ಲೀನ್ ಆಗಿರುತ್ತೆ. ಇದರಲ್ಲಿ ನಾನು ಒಂದ್ಸರಿ ಯೂಸ್ ಮಾಡಿರುವಂಥ ಎಣ್ಣೆನ ಹಾಕಿರೋದ್ರಿಂದ ಕೆಳಭಾಗದಲ್ಲಿ ಜಾಸ್ತಿ ಜಿಡ್ಡು ಅನ್ನೋದು ಇದೆ. ಅದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ದಂಗೆಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿನೀರು ಸಹಾಯದಿಂದ ಮತ್ತೆ 1-2 ಸರಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಬಾಟಲ್ಸು ಪೂರ್ತಿ ಡ್ರೈ ಆಗೋವರೆಗೂ ಈ ರೀತಿ ಪಕ್ಕಕ್ಕೆ ಇಟ್ಕೊಳ್ಬೇಕಾಗತ್ತೆ. ಪೂರ್ತಿ ಒಣಗಿದಾದ್ಮೇಲೆ ಇದರಲ್ಲಿ ಮತ್ತೆ ಎಣ್ಣೆನ ಫಿಲ್ ಮಾಡ್ಕೊಳ್ಬೋದು. ಈಗ ನಾನು ಹತ್ತಿರದಿಂದ ಕೂಡ ತೋರಿಸ್ತೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಆದಷ್ಟು ಎಣ್ಣೆ ಬಾಟಲ್ಸ್ನೆಲ್ಲ ಕೂಡ ಡ್ರೈ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಏನಾದರೂ ಸ್ವಲ್ಪ ಎತ್ತರವಾಗಿರುವಂಥ ಸ್ಟ್ಯಾಂಡ್ನ ಉಪಯೋಗಿಸ್ಕೊಂಡು ಅದ್ರ ಮೇಲೆ ಈ ರೀತಿ ಬೋರ್ಲ್ ಹಾಕೋದ್ರಿಂದ ಬೇಗನೆ ಅದರಲ್ಲಿರುವಂಥ ನೀರೆಲ್ಲ ಕೂಡ ಹೊರಗಡೆ ಹೋಗ್ಬಿಡುತ್ತೆ. ಅಥವಾ ನೀವು ಒಂದು ಬಟ್ಟೆ ಸಹಾಯದಿಂದ ಕೂಡ ಒರೆಸ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವಾ, ತುಂಬ ನೀಟಾಗಿ ಕ್ಲೀನ್ ಆಗಿದೆ. ನಿಮ್ಮ ಮನೆಯಲ್ಲಿರುವಂಥ ಎಣ್ಣೆ ಬಾಟ್ಲು ಕೂಡ ತುಂಬ ಜಿಡ್ಡಾಗಿರುತ್ತೆ. ಒಂದ್ಸರಿ ಚೆಕ್ ಮಾಡಿ ಈ ಒಂದು ಮೆಥಡಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಈಗ ಪೂರ್ತಿ ಒಣಗಿದ ಆದಮೇಲೆ ನಾನು ಇದರಲ್ಲಿ ಎಣ್ಣೆನ ತುಂಬಿಸ್ಕೊಳ್ತಾ ಇದ್ದೀನಿ. ಅಡುಗೆಗೋಸ್ಕರ ಒಂದೊಂದು ಸರಿ ಒಂದೊಂದು ರೀತಿಯಾಗಿರುವಂಥ ಎಣ್ಣೆನ ಉಪಯೋಗಿಸೋದ್ರಿಂದ ಒಂದೊಂದು ಬಾಟ್ಲಲ್ಲೂ ಕೂಡ ಒಂದೊಂದು ರೀತಿಯಾಗಿರುವಂಥ ಆಯಿಲ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಬಾಟ್ಲಲ್ಲಿ ನಾನು ಕೊಕೊನೆಟ್ ಆಯಿಲ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನೀವೇನಾದರೂ ಆಯಿಲ್ ಬಾಟಲ್ಸ್ಗೆ ಸರ್ಚ್ ಮಾಡ್ತಾ ಇದ್ರೆ ಕ್ಲೀನಿಂಗ್ ಈಸಿ ಆಗಬೇಕು, ಮೇಂಟೆನೆನ್ಸ್ ಕೂಡ ಈಸಿ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈಗ ನಾನು ತೋರಿಸ್ತಾ ಇರುವಂಥ ಸ್ಟೀಲ್ ಬಾಟಲ್ನ ಉಪಯೋಗಿಸ್ಕೊಳ್ಳಿ. ಯಾಕಂದರೆ ಗಾಜಿನ ಬಾಟಲ್ ಆದರೆ ನಾವು ಕೇರ್ಫುಲ್ಲಾಗಿ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಕ್ಲೀನಿಂಗ್ ಕೂಡ ತುಂಬ ಈಸಿ. ಕೈಲಿ ಈ ಒಂದು ಬಾಟಲ್ ಒಳಗಡೆ ಕೂಡ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು. ಇಷ್ಟ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ.
ಈಗ ಒಂದು ಪ್ಲೇಟಲ್ಲಿ ಟಿಶ್ಯೂ ಪೇಪರ್ನ ಹಾಕಿ ಅದ್ರ ಮೇಲೆ ಎಣ್ಣೆ ಬಾಟಲ್ಸ್ನ ಇಟ್ಕೊಳ್ತಾ ಇದ್ದೀನಿ. ಯಾವ ಪ್ಲೇಸಲ್ಲಿ ನಾನು ಆಯಿಲ್ ಬಾಟಲ್ಸ್ನ ಆರ್ಗನೈಸ್ ಮಾಡ್ಕೊಳ್ತೀನೋ ಅಲ್ಲೂ ಕೂಡ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿ ಆ ಏರಿಯಾನ ಒಂದ್ಸರಿ ಕ್ಲೀನ್ ಮಾಡಿದ ಆದಮೇಲೆ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋಂಥ ಆಯಿಲ್ ಬಾಟಲ್ಸ್ನ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಟಿಪ್ ನಂಬರ್ 5, ನಿಮ್ಮನೆಯಲ್ಲಿರುವಂಥ ಬಾತ್ರೂಮ್ ಟ್ಯಾಪ್ಸ್ ಅಥವಾ ಸಿಂಕ್ ಟ್ಯಾಪ್ಸ್ ಎಲ್ಲ ಕೂಡ ಶೈನಿಯಾಗಿ ಬ್ರೈಟಾಗಿ ಇಲ್ಲಿ ನೋಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ಬೇಕು ಅನ್ನೋದಾದರೆ ನಾನು ತೋರಿಸೋವಂಥ ಮೆಥಡಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ತುಂಬಾ ಸುಲಭ. ಜಸ್ಟ್ ಒಂದು ಕ್ರೀಮಿಂದ ಅಪ್ಲೈ ಮಾಡಿ ಕ್ಲೀನ್ ಮಾಡೋದಷ್ಟೇ. ಹಾರ್ಡ್ ವಾಟರ್ ಪ್ರಾಬ್ಲಮ್ ನಿಮ್ಮ ಮನೇಲಿ ಏನಾದ್ರು ಬರ್ತಾ ಇದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರಾ. ಪಾತ್ರೆಗಳಿರ್ಬೋದು, ಈ ರೀತಿ ಸಿಂಕ್ ಟ್ಯಾಪ್ಸ್ ಇರ್ಬೋದು, ಎಷ್ಟೇ ನೀಟಾಗಿ ತೊಳೆದ್ರೂ ಕೂಡ ವಾಟರ್ ಮಾರ್ಕ್ಸ್ ಅನ್ನೋದು ಆಗ್ತಾ ಇರುತ್ತೆ. ಸ್ವಲ್ಪ ದಿನಗಳಾಗ್ತಾ ಇದ್ದಂಗೆ ಈ ರೀತಿ ಆ ಒಂದು ವಾಟರ್ ಮಾರ್ಕ್ಸ್ ಎಲ್ಲ ಜಾಸ್ತಿ ಆಗಿ ಸಿಂಕ್ ಎಲ್ಲ ಡಲ್ಲಾಗಿ ಸ್ವಲ್ಪ ಜಾಸ್ತಿ ಕೊಳೆ ಅನ್ನೋದು ಅಲ್ಲೆಲ್ಲ ಸುತ್ತಮುತ್ತ ಕೂಡ ಕಟ್ಕೊಂಡಿರುತ್ತೆ. ಅದನ್ನು ಕ್ಲೀನ್ ಮಾಡೋದು ತುಂಬಾ ಸುಲಭ. ಜಸ್ಟ್ ಅದಕ್ಕೋಸ್ಕರ ಸಿಫ್ ಅನ್ನೋ ಒಂದು ಲಿಕ್ವಿಡ್ನ ತೊಗೊಳ್ತಾ ಇದ್ದೀನಿ. ಇದು ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ ಆಗಿರೋದ್ರಿಂದ ನಾನು ಕೈಗೆ ಗ್ಲೌಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಜಸ್ಟ್ ಈ ಲಿಕ್ವಿಡ್ನ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಒಂದು ಕ್ರೀಮಿ ರೀತಿಯಲ್ಲಿರುತ್ತೆ. ಹಾಲಿನ ಕೆನೆನ ನಾವು ಕ್ರೀಮ್ ಮಾಡಿದಾಗ ಯಾವ ರೀತಿ ಇರುತ್ತೋ ಅದೇ ರೀತಿನೇ ಇರುತ್ತೆ. ಜಸ್ಟ್ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಬಿಡ್ಬೇಕಾಗುತ್ತೆ. ಅದು ಕೂಡ ಜಾಸ್ತಿ ಕೊಳೆ ಆಗಿದೆ ಅನ್ನೋದಾದರೆ ಒಂದು 5 ನಿಮಿಷ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ನಾನಿಲ್ಲಿ ಸ್ಟೀಲ್ ನಾರನ್ನ ತೊಗೊಂಡಿದ್ದೀನಿ. ಕೊಳೆ ಜಾಸ್ತಿ ಆಗಿಲ್ಲ ಅನ್ನೋದಾದರೆ ಡೈಲಿ ಬೇಸ್ಡ್ ಮೇಲೆ ಅಥವಾ ನೀವು ವೀಕ್ಲಿ ಬೇಸ್ಡ್ ಮೇಲೆ ಟ್ಯಾಪ್ಸ್ನೆಲ್ಲ ಕ್ಲೀನ್ ಮಾಡ್ತೀರಾ ಅನ್ನೋದಾದರೆ ನಾರ್ಮಲ್ ಆಗಿ ಗ್ರೀನ್ ಸ್ಕ್ರಬ್ಬರ್ಸ್ ಇರುತ್ತೆ ಅಲ್ವಾ, ಅದನ್ನೇ ತೊಗೊಳ್ಬೋದು. ಬಟ್ ಇಲ್ಲಿ ತುಂಬ ಮಾರ್ಕ್ಸ್ ಆಗಿರೋ ಕಾರಣ ಸ್ಟೀಲ್ ಸ್ಕ್ರಬ್ಬರ್ನ ಯೂಸ್ ಮಾಡಿ ಒಂದ್ಸರಿ ನೀಟಾಗಿ ಸ್ಕ್ರಬ್ ಮಾಡಿದ್ದೀನಿ. ಮಧ್ಯದಲ್ಲಿ ಸಂಧಿಗಳಲ್ಲೆಲ್ಲ ಕೂಡ ಸೊ ಆ ಒಂದು ಕರೆ ಅನ್ನೋದು ಕಟ್ಕೊಂಡಿದೆ. ಅದಕ್ಕೋಸ್ಕರ ಒಂದು ಟೂಲ್ನ ತೊಗೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಅಲ್ಲೆಲ್ಲ ಕೂಡ ನಾನು ಈ ರೀತಿ ಅದ್ರ ಮೇಲೆ ಇರುವಂಥ ಮಾರ್ಕ್ಸ್ನೆಲ್ಲ ತೆಗಿತಾ ಇದ್ದೀನಿ. ಈ ರೀತಿ ನೀಟಾಗಿ ಒಂದು 2ರಿಂದ 3 ಬಾರಿ ಸ್ಕ್ರಬ್ ಮಾಡಿದ್ಮೇಲೆ ನೀರನ್ನ ಹಾಕ್ಬಿಟ್ಟು ವಾಶ್ ಮಾಡೋದಷ್ಟೇ. ಜಸ್ಟ್ ನೀರನ್ನ ಹಾಕ್ಬಿಟ್ಟು ತೊಳಿತಾ ಇದ್ದಂಗೆ ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ಎಷ್ಟೇ ಹಳೆದಾಗಿರುವಂತಹ ಟ್ಯಾಪ್ಸ್ ಆದರೂ ಕೂಡ ತುಂಬ ಶೈನಿಂಗ್ ಅನ್ನೋದು ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಈ ರೀತಿ ನೀವು ಕ್ಲೀನ್ ಮಾಡಿದಾದ್ಮೇಲೆ ಆಗಾಗ ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಈ ರೀತಿ ನೀವು ಜಸ್ಟ್ 1 ನಿಮಿಷದಲ್ಲಿ ಟ್ಯಾಪ್ಸ್ನ ಕ್ಲೀನ್ ಮಾಡ್ಕೊಳ್ಳೋದಾದರೆ ನಿಮ್ಮ ಬಾತ್ರೂಮಲ್ಲಿರುವಂಥ ಟ್ಯಾಪ್ಸ್ ಎನಿ ಟೈಮ್ ಶೈನಿಯಾಗಿರುತ್ತೆ. ನೀಟಾಗಿ ಕ್ಲೀನ್ ಮಾಡಿದಾದ್ಮೇಲೆ ಒಂದು ಡ್ರೈ ಬಟ್ಟೆಯಿಂದ ಒರೆಸ್ಕೊಳ್ಬೇಕಾಗುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಟ್ಯಾಪ್ಸ್ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ. ಬಿಫೋರ್ ಕ್ಲೀನಿಂಗ್ ಯಾವ ರೀತಿ ಇತ್ತು, ಆಫ್ಟರ್ ಕ್ಲೀನಿಂಗ್ ಯಾವ ರೀತಿ ಇದೆ ಅಂತ ನೀವೇ ಅಬ್ಸರ್ವ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ಮೈಕ್ರೋವೇವ್ ಕ್ಲೀನಿಂಗ್. ಈ ಒಂದು ಮೈಕ್ರೋವೇವ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಅದರಲ್ಲಿರುವಂತಹ ಎಲ್ಲ ಪ್ಲೇಟ್ಸ್ನ ಕೂಡ ಹೊರಗಡೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಮೈಕ್ರೋವೇವ್ಸ್ನ ನಾವು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅನ್ನೋದಾದರೆ ಜಿರಳೆಗಳು, ಇರುವೆಗಳ ಪ್ರಾಬ್ಲಮ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಈ ಒಂದು ಮೈಕ್ರೋವೇವಲ್ಲಿ ಕ್ಲೀನಿಂಗ್ ಆಪ್ಷನ್ ಕೂಡ ಇರೋದ್ರಿಂದ ಅದನ್ನೇ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಾನು ಆನ್ ಮಾಡೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ಬೌಲಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಇನ್ನು ಸ್ವಲ್ಪ ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕ್ಲೀನಿಂಗ್ ವೆನಿಗರು ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಕೂಡ ಸಿಗುತ್ತೆ. ಈ ಬೌಲ್ನ ಮೈಕ್ರೋವೇವಲ್ಲಿ ಇಟ್ಟು ಆಗಲೇ ನಾವು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ. ಅಥವಾ ನಿಮ್ಮ ಒಂದು ಮೈಕ್ರೋವೇವ್ ಅಥವಾ ಓವನಲ್ಲಿ ಈ ಒಂದು ಆಪ್ಷನ್ ಇಲ್ಲ ಅನ್ನೋದಾದರೆ ಜಸ್ಟ್ ರೀಟ್ ಅನ್ನೋ ಆಪ್ಷನ್ ಇರುತ್ತೆ ಅಲ್ವಾ, ಅದನ್ನು ನೀವು ಆನ್ ಮಾಡಿದ್ರೆ ಸಾಕಾಗುತ್ತೆ. ಈ ಒಂದು ಮೈಕ್ರೋವೇವಲ್ಲಿ 5 ನಿಮಿಷ ತೊಗೊಂಡಿದೆ. ಅಷ್ಟರಲ್ಲಿ ಉಳಿದಿರೋಂಥ ಪ್ಲೇಟ್ಸ್ನ ಕೂಡ ನಾನು ನೀಟಾಗಿ ವಾಶ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಮೈಕ್ರೋವೇವ್ ಸ್ಟಾಪ್ ಆಗಿದೆ. ಒಳಗಡೆ ನೋಡ್ತಾ ಇದ್ದೀರಲ್ವಾ ವೇಪರ್ಸ್ ಅನ್ನೋದು 5 ನಿಮಿಷ ತೊಗೊಂಡಿದೆ. 2 ನಿಮಿಷ ಆಗೋಷ್ಟರಲ್ಲಿ ಇದರಲ್ಲಿರುವಂಥ ನೀರು ಚೆನ್ನಾಗಿ ತಕ ಅಂತ ಕುದೀತಾ ಅದ್ರ ಒಳಗಡೆ ಇರುವಂಥ ಎಲ್ಲ ಪಾರ್ಟ್ಸ್ ಮೇಲೆ ಕೂಡ ಬೀಳ್ತಾ ಇರುತ್ತೆ. ಈಗ ಈ ಬೌಲಲ್ಲಿರುವಂಥ ನೀರನ್ನ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಬಿಸಿಯಾಗಿರುತ್ತೆ. ಒಂದು ಬಟ್ಟೆನ ತೊಗೊಂಡು ಅದೇ ನೀರಲ್ಲಿ ಈ ರೀತಿ ಡಿಪ್ ಮಾಡಿಕೊಂಡು ಸುತ್ತಲೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಷ್ಟೇ. ಬಟ್ ವೆನಿಗರ್ನ ಯೂಸ್ ಮಾಡಿರೋದ್ರಿಂದ ಮೈಲ್ಡಾಗಿ ಒಂದು ರೀತಿ ಅದರ ಸ್ಮೆಲ್ ಅನ್ನೋದು ಇರುತ್ತೆ. ಈ ಒಂದು ಸ್ಮೆಲ್ಲಿಂದ ಕಾಕ್ರೋಚಸ್ ಎಲ್ಲ ಬರೋದು ಕೂಡ ಅವಾಯ್ಡ್ ಆಗುತ್ತೆ. ವೆನಿಗರ್ನ ಯೂಸ್ ಮಾಡಿದ್ಮೇಲೆ ಇದ್ರೊಳಗಡೆ ಫುಡ್ನ ಕುಕ್ ಮಾಡ್ಬೋದು ಅನ್ನೋದಾದ್ರೆ ಡೆಫಿನೆಟ್ಲಿ ಕುಕ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಆಗಲ್ಲ. ಈ ವಾಟರ್ನ ವೇಸ್ಟ್ ಮಾಡಿದ್ರೆ ಸಿಂಕಲ್ಲಿ ಕೂಡ ಹಾಕ್ಬೋದು. ಸಿಂಕ್ ಏನಾದ್ರು ಬ್ಲಾಕ್ ಆಗಿದ್ರೆ ಅದು ಕೂಡ ರಿಲೀಸ್ ಆಗುತ್ತೆ. ಈ ರೀತಿ ಮೈಕ್ರೋವೇವ್ನ ಕ್ಲೀನ್ ಮಾಡಿದಾದ್ಮೇಲೆ ಪೂರ್ತಿ ಒಣಗೋವರೆಗೂ ಡೋರ್ನ ಓಪನ್ ಮಾಡಿಬಿಟ್ಟು ಆಮೇಲೆ ಕ್ಲೋಸ್ ಮಾಡ್ಕೊಳ್ಬೋದು. ಐ ಹೋಪ್ ಈ ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಪ್ರತಿಯೊಂದು ಟಿಪ್ಸು ಕೂಡ ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಶೇರ್ ಮಾಡಿರುವಂಥ ಇಷ್ಟು ಟಿಪ್ಸಲ್ಲಿ ನಿಮ್ಗೆ ಯಾವುದು ತುಂಬಾ ಇಷ್ಟ ಆಯಿತು ಅನ್ನೋದು ಕೂಡ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.